ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೋಡ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ನಾಮಿನೇಷನ್ ಫೈಲ್ ಆಗೋಕ್ಕೂ ಮುಂಚೆ ಏನೇನು ಬೆಳವಣಿಗೆ ಆಯಿತು. ಮಗದೊಂದು ಹೈ ವೋಲ್ಟೇಜ್ ಕ್ಷೇತ್ರ, ಅದು ತುಮಕೂರು ಲೋಕಸಭಾ ಕ್ಷೇತ್ರ. ಬಿಕಾಸ್ ಮಾಜಿ ಪ್ರಧಾನಿ JDSನ ವರಿಷ್ಠರಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಅವರ ಜೊತೆಗೇನೆ ಒಂದು ರೀತಿ ನಾಮಿನೇಷನ್ ಫೈಲ್ ಮಾಡಿದ್ದು ಆಪೋಸಿಟ್ ಆಗಿ, ಅಂದರೆ ಅದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಅಲ್ಲಿನ ಸಂಸದರಾಗಿದ್ದಂಥ ಮುದ್ದಾನಮೇಗೌಡರು. ಆದರೆ ಫೈನಲಿ ಅವರು ವಾಪಸ್ ತೆಗೆದುಕೊಂಡ್ರು, ಬೇರೆ ವಿಚಾರ. ಈಗ ಬಸವರಾಜ್ BJPಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಇದೀಗ ಅಲ್ಲಿನ ಪ್ರಚಾರಕ್ಕೆ ಇಳಿದಿರುವಂತಹ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಮಾನ್ಯ ಶ್ರೀ HD ದೇವೇಗೌಡರು. ಸಿದ್ದರಾಮಯ್ಯನವರಲ್ಲಿ ಎಂಟ್ರಿ ಕೊಟ್ಟಿದ್ರಿಂದ ಸೀನ್ ಏನಾದರೂ ಚೇಂಜ್ ಆಯ್ತಾ ಅನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಒಂದು ಕ್ವಶನ್ ಮಾರ್ಕ್, ಕುತೂಹಲ. ಸೊ ಪಬ್ಲಿಕ್ TV ಗ್ರೌಂಡ್ ರಿಪೋರ್ಟ್ಗೆ ಇಳಿದಾಗ ತುಮಕೂರಿನ ಮಂದಿ ಏನು ಮಾತಾಡಿದ್ರು, ಬನ್ನಿ ನೋಡೋಣ. ಲೋಕಸಭಾ ಕ್ಷೇತ್ರದಲ್ಲಿ ದೋಸ್ತಿ ಪಕ್ಷಗಳ ನಡುವೆ ಒಮ್ಮತ ಮೂಡಿದ್ಯಾ? ಎರಡು ಪಕ್ಷಗಳ ನಡುವೆ ಇದ್ದಂತಹ ಅಸಮಾಧಾನ ಉಪಶಮನ ಆಗಿದೆಯಾ? ಸಿದ್ದರಾಮಯ್ಯ ಹಾಗೂ ದೇವೇಗೌಡರು ಜಂಟಿ ಸಮಾವೇಶ ನಡೆದ ನಂತರ ಎರಡೂ ಅಂದರೆ ಕಾಂಗ್ರೆಸ್ ಮತ್ತು JDSನಲ್ಲಿ ನಿಜವಾಗಲೂ ಕೂಡ ಅಸಮಾಧಾನ ಅನ್ನೋದು ಉಪಶಮನ ಆಗಿದೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆ. ಬನ್ನಿ ಹಾಗಾದರೆ ಈಗ ಎರಡೂ ಪಕ್ಷದ ಅಂದರೆ ಕಾಂಗ್ರೆಸ್ ಮತ್ತು JDS ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಅಭಿಪ್ರಾಯ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ JDS ಪಕ್ಷದ ಕಾರ್ಯಕರ್ತರು, ಹೇಗೆ ಈಗ ನಿಮ್ಮಲ್ಲಿ ಒಮ್ಮತ ಮೂಡಿದೆಯಾ? ಇಬ್ಬರೂ ಕೂಡ ಒಟ್ಟಾಗಿ ಈಗ ಚುನಾವಣೆ ಎದುರಿಸ್ತಾ ಇದ್ದೀರಾ, ಹೇಗೆ ಸರ್? ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಸಮ್ಮಿಲನ ಆಗಿ ಒಂದು ಯಾವ ರೀತಿ ಒಂದು ಚಪ್ಪಳೆ ಬರುತ್ತೆ, ಅದೇ ರೀತಿಯಾಗಿ ಎರಡೂ ಕೈಗಳು ಚಪ್ಪಳೆ ಸೇರಿದರೆ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ, ಅದೇ ರೀತಿಯಾಗಿ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಜೊತೆಗೆ ನಾನು ಗಮನಿಸಿರೋ ಮಟ್ಟಿಗೆ ಹೆಚ್ಚು ಕ್ರಿಯಾಶೀಲವಾಗಿ JDSಗಿಂತ ಕಾಂಗ್ರೆಸ್ನವರೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ದೇವೇಗೌಡರ ಪರವಾಗಿ. ಯಾಕಂದರೆ ಹೆಚ್ಚು ಕ್ರಿಯಾಶೀಲವಾಗಿ, ಹೆಚ್ಚು ಓಡಾಟ, ಹೆಚ್ಚು ಕೆಲಸವನ್ನು ಹಗಲಿರುಳು ದುಡಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು. ಅಂದರೆ ಇದರಲ್ಲಿ ನಾವೇ ಎಲ್ಲ ಒಂದು ಕಡೆ ಹಿಂದುಳಿದಿದ್ದೇನೋ ಅಂತ ಭಾವನೆ ನನಗೆ ಫೀಲ್ ಆಗ್ತಾ ಇದೆ ಆ ಥರ. ಹಾಗಾಗಿ ಈಗ ಹಿಂದೆ ಕೂಡ ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ಇಷ್ಟು ದಿನ ಹಸ್ತಕ್ಕೆ ಏನು ಮತ ಕೇಳ್ತಾ ಇದ್ದೀವಿ, ಈಗ JDS ಮತ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ. ನೀವು JDS ಕಾರ್ಯಕರ್ತರಾಗಿ ಹೇಗೆ ಕಾಂಗ್ರೆಸ್ನವರು ಈಗ ಸಹಕರಿಸ್ತಾ ಇದ್ದಾರಾ ತುಮಕೂರಿನಲ್ಲಿ? ಎಲ್ಲ ಕೂಡ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಕ್ಷೇತ್ರಕ್ಕೆ ಹೋಗಿ ಚುನಾವಣೆಗೆ ಮತ ಕೇಳ್ತಾವ್ರೆ. ಆ ಥರ ಏನು ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ. ಈಗ ಮುದ್ದನಮೇಗೌಡರಿಗೆ ಟಿಕೆಟ್ ತಪ್ಪಿತ್ತು ಕಾಂಗ್ರೆಸ್ನಿಂದ, ಅಂದರೆ ಹಾಲಿ ಸಂಸದರಿದ್ದರು. ಈಗ ನೀವು JDS ಜೊತೆ ಮೈತ್ರಿ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಇದು ಭಿನ್ನಾಭಿಪ್ರಾಯ ಇಲ್ವಾ? ಮುದ್ದನಮೇಗೌಡ ಟಿಕೆಟ್ ತಪ್ಪಿದ್ರಿಂದ ಏನಾದರೂ? ಸರ್, ಮುದ್ದನಮೇಗೌಡರಿಗೆ ಟಿಕೆಟ್ ತಪ್ಪಿದ್ದು ತುಂಬಾ ಒಂಥರ ನೋವಾಗಿತ್ತು. ನಾವು ಕೂಡ ಕೊನೆ ಕ್ಷಣದಲ್ಲಿಗೂ ಓಡಾಡಿದ್ವಿ, ನಾವು ಪ್ರತಿಭಟನೆಗಳು ಮಾಡಿದ್ವಿ, ನಿಮ್ಮ ಮೀಡಿಯಾ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ವಿ ನಾವು.